ಹಾಯ್ ಫ್ರೆಂಡ್ಸ್, ಎಲ್ಲಾರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನಾವ್ ಎಲ್ಲಿದೀವಪ್ಪ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಡಿಸಾದಲ್ಲಿದೀವಿ. ಈಗ ಜಸ್ಟ್ ಒಡಿಸಾ ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಎಲ್ಲಿಗಪ್ಪ ಅಂತಂದ್ರೆ ತುಮಕೂರು ಹೋಯ್ತಾ ಇರೋದು, ಅನ್ಲೋಡ್ ಇರೋದು. ಬನ್ನಿ ಹೋಗೋಣ. ನಾಳೆ ನೈಟ್ ಅಷ್ಟಲ್ಲಿ ತುಮಕೂರು ಹೋಗ್ಬೇಕು. ಇವಾಗ ಒಡಿಸಾ ಬಾರ್ಡರ್ ಪಾಸ್ ಮಾಡ್ಕೊಂಡು ಇಚ್ಚಾಪುರ ಮತ್ತ ಹತ್ರ ಇದೀವಿ. ಯಾಕೋ ನಿದ್ದೆ ಬರತ್ತಾರ ಆಗ್ತಾ ಇತ್ತು. ಹಿಂದೆಗಡೆ ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡ್ ಬಂದ್ವಿ. ಶ್ರೀಕಾಕುಳಂ ಇನ್ನೊಂದ್ 50 ಕಿಲೋಮೀಟರ್ ಐತೆ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಮಸ್ತಾಗೆ ಅರ್ಧ ಚಂದ್ರ ನೋಡ್ಕೊಂಡು ಹೋಯ್ತಾ ಇದೀವಿ. ಬರ್ರಿ ಜರ್ನಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಸಾಕ್ತಾ ಇರೋಣ ಮುಂದೆ ಮುಂದೆ. ಬನ್ನಿ ಮಸ್ತಾಗಿ ಒಟ್ಟಿ ಕುಡ್ಕೋಣ. ನಾನ್ ಸ್ಟಾಪ್ ಆಗಿ 15 ಅವರ್ ಗಾಡಿ ಓಡಿಸ್ಕೊ ಬಂದು ಸದ್ಯಕ್ಕೆ ರಾಜಮಂಡ್ರಿಲಿ ಇದೀನಿ. ಈಗ ಹಿಂದೆಗಡೆ ಇರೋ ಅಂಗಡಿಲಿ ಟೀಗಿ ಕುಡ್ಕೊ ಬಂದೆ. ಏನಪ್ಪಾ ವಿಷಯ ಅಂತಂದ್ರೆ 15 ಅವರ್ ಗಾಡಿ ಓಡಿಸಿದ್ ಮೈ ನೋಯ್ತಾ ಇಲ್ಲ, ಮನ್ಸಲ್ಲಿರೋ ನೋವುಗಳು ಕಾಡ್ತೈತೆ. ಮುಂಚಿನ ಜೀವನ ಏನೋ ಮಾಡಕ್ಕಾಗಲ್ಲ. ಬನ್ನಿ ಸಾಕ್ತಾ ಇರ್ಬೇಕು. ನೋವು ನಲಿವು ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇರೋ ಗಂಟ ಜಾಲಿ ಸತ್ ಮೇಲೆ ಖಾಲಿ ಅನ್ಕೊಂಡು ಬರ್ರಿ ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ. ಇನ್ನ 950 ಕಿಲೋಮೀಟರ್ ಐತೆ ಬೆಂಗಳೂರಿಗೆ. ನಾನ್ ಸ್ಟಾಪ್ ಆಗಿ ಓಡಿಸ್ಕೊಂಡು ಹೋಯ್ತಾ ಇದ್ದೀನಿ. ಮಾರ್ನಿಂಗ್ ಎಲ್ಲಾರ್ಗುನು ಟೈಮ್ ಬಂದು 6:45. ನೈಟ್ ಇಂದ ಏನು ತಿಂದಿಲ್ಲ. ಬನ್ನಿ ಟಿಫನ್ ಮಾಡ್ಕೊಬೋಣ. ಸದ್ಯಕ್ಕೆ ಎಲ್ಲಿದೀವಪ್ಪ ಅಂದ್ರೆ ಗುಂಟೂರು ಬೈಪಾಸ್ ಅಲ್ಲಿ ಇದೀವಿ. ಹೋಗ್ ದೋಸೆ ಗೀಸೆ ತಿನ್ಕೊಂಡ್ ಬಂದ್ವಿ. ಒಂದೇ ದೋಸೆ ತಿಂದಿದ್ದು ನಮ್ಗೆ ಇಷ್ಟ ಆಗದೆ ಇರೋದು ಒಂದ್ ಕೆಲ್ಸ ಮಾಡಿದ್ರು. ದೋಸೆ ಗೀಸೆ ಎಲ್ಲ ತಿನ್ಕೊಂಡು ಗಾಡಿ ಎತ್ಕೊಂಡೆ ಬರೀ ಜರ್ನಿ ಕಂಟಿನ್ಯೂ ಮಾಡೋಣ. ಹಿಂಗೆ ಬರ್ತಾ ದಾರಿಲಿ ಡೀಸೆಲ್ ಕಮ್ಮಿ ಆಗಿತ್ತು ಗಾಡಿಲಿ. ಬಾರ್ಡರ್ ಹಾಕ್ಸ್ಕೊಳ್ಳೋಣ ಅನ್ಬಿಟ್ಟು ಇದೇ ಬಂಕಲ್ಲಿ 10,000 ಡೀಸೆಲ್ ಹಾಕ್ಸ್ಕೊಂಡಿದೀವಿ. ಇಲ್ಲೇ ಹಿಂದೆ ಬಂಕಲ್ಲಿ ಮಸ್ತಾಗಿ ಡೀಸೆಲ್ ಎಲ್ಲ ಹಾಕ್ಸ್ಕೊ ಬಂದಿ, ಟೀ ಎಲ್ಲ ಕುಡ್ಕೊ ಬಂದೆ. ಎಲ್ಲಿದೀವಪ್ಪ ಅಂತಂದ್ರೆ ಒಂಗೋಲಲ್ಲಿ ಇದೀವಿ. ಇನ್ನ ತಿರುಪತಿಗೆ 200 ಚಿಲ್ಲರೆ ಕಿಲೋಮೀಟರ್ ಐತೆ. ಪಾಯಿಂಟ್ ಹೋಗೋಷ್ಟಲ್ಲಿ 8-9 ಗಂಟೆ ಆಗುತ್ತೆ. ಅಲ್ಲಿಂದ ಗಾಡಿ ನಾನ್ ಸ್ಟಾಪ್ ಓಡಿಸ್ಕೊ ಬಂದು ಫುಲ್ ಹೀಟ್ ಆಗಿತ್ತು. ಹಂಗೆ ರನ್ನಿಂಗ್ ಆಗಿ ಬಿಟ್ಬಿಟ್ಟು ಹೋಗಿದೆ ಟೀ ಕುಡಿಯೋಕೆ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಏನಪ್ಪ ಸಮಸ್ಯೆ ಅಂತಂದ್ರೆ ಫುಲ್ ಬಿಸ್ಲು. ಬರೀ ಮಕ್ಕಳು ತುಂಬಾ ಬರೀ ನೀರೇ ಐತೆ. ಮುಂದೆ ಎಲ್ಲ ತಣ್ಣಗಿರೋ ನೀರಲ್ಲಿ ಸ್ನಾನ ಗಿನ ಮಾಡ್ಕೊಂಡು ಹೋಗೋಣ ಬನ್ನಿ. ಇವಾಗ ಎಲ್ಲಿದೀವಪ್ಪ ಅಂದ್ರೆ ನೈಡುಪೇಟೆಗೆ 40 ಕಿಲೋಮೀಟರ್ ಐತೆ. ಸ್ನಾನ ಗಿನ ಮಾಡ್ಕೊಂಡು ಹೋಗೋಣ ಫ್ರೆಶ್ ಆಗಿ ಅಂತ ಬಂದ್ವಿ. ಗಾಡಿಯಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕಿದೀವಿ. ಬನ್ನಿ ಸ್ನಾನ ಗಿನ ಮಾಡ್ಕೊಂಡು ಹೋಗೋಣ. ಮಸ್ತಾಗಿ ಹೋಗಿ ಸ್ನಾನ ಗಿನ ಎಲ್ಲ ಮಾಡ್ಕೊ ಬಂದ್ವಿ. ಅದೇ ತಡಿಲಾರ್ದೇನೆ ಇರೋದು ಒಂದೇ ಟೀ ಶರ್ಟ್ ತಗೊಂಡ್ಬಿಟ್ಟು ಅದೇ ಮಾಡಾಕೊಂಡಿದೀನಿ. ಈಗ ಸ್ನಾನ ಮಾಡ್ಕೊ ಬಂದೆ. ಅಷ್ಟ್ ಬೇಗ ಮಗ್ಳಲ್ಲಿ ನೀರು ಓದೈತೆ. ಇನ್ನೊಂದು 200-300 ಕಿಲೋಮೀಟರ್ ಐತೆ ಕರ್ನಾಟಕ ಬಾರ್ಡರ್ಗೆ. ಫಸ್ಟ್ ಇಲ್ಲಿಂದ ಹೋಗ್ಬಿಡ್ಬೇಕು. ಇಲ್ಲಿ ಎದುರುಗಡೆ ಹೋಟ್ಲ್ ಗಿಟ್ಲ ಇದೆ, ಊಟ ಗಿಟ ಮಾಡ್ಕೊಂಡು ಹೋಗೋಣ. ಮಸ್ತಾಗಿ 2 ಅವರ್ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಒಳ್ಳೆ ನಿದ್ದೆ ಮಾಡಿದ್ದೆ. ನೋಡಿ ನಮ್ಮ ಮನೋರ್ ಕೇಳಿ ಗಾಡಿ ಹೋಗ್ಬೇಕು ಇಲ್ಲಿ. ಇವಾಗ ಎಲ್ಲಿದೀವಪ್ಪ ಅಂತಂದ್ರೆ ತಿರುಪತಿಗೆ 10 ಕಿಲೋಮೀಟರ್ ಐತೆ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡಿ ಮಸ್ತಾಗೆ ಸನ್ಸೆಟ್ ನೋಡ್ಕೊಂಡು ನಿಧಾನವಾಗಿ ಹೋಯ್ತಾ ಇದೀವಿ. ಚಿತ್ತೂರ್ ಹತ್ರ ಇದೀವಿ ಎಕ್ಸಾಕ್ಟ್ ಆಗಿ. ಬನ್ನಿ ಹಂಗೆ ದಾರಿ ಸಾಕ್ಸೋಣ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಇಂದ ಹೊಸ ರೂಲ್ಸ್ ಮಾಡಿದ್ದಾರೆ. ಟೋಲ್ಗಳಲ್ಲಿ ಓವರ್ಲೋಡ್ ಬಂದಿರೋ ಗಾಡಿಗಳಿಗೆ ಟೋಲ್ಗಳಲ್ಲೇ ಫೈನ್ ಬರುತ್ತೆ ಅಂತ. ಟೋಲ್ಗಳಲ್ಲಿ ಇವಾಗಿರೋ ಸಮಸ್ಯೆಗಳೇ ನಮ್ಗೆ ತಾಳಕ್ಕಾಯ್ತಾ ಇಲ್ಲ. ಓವರ್ಲೋಡ್ ಇಲ್ಲ ಅಂದ್ರೆ ಓವರ್ಲೋಡ್ ಅಂತಾರೆ. ಸರಿ, ರೂಲ್ಸ್ ಗಳೆಲ್ಲ ಮಾಡಿದ್ದಾರೆ ಗೌರ್ಮೆಂಟ್ ಅವರು, ಒಳ್ಳೇದೇನೆ. ಹಂಗೇನೆ ರೋಡ್ ಅಲ್ಲಿ ನಮ್ ಸಮಸ್ಯೆಗಳನ್ನ ನೋಡ್ಬೇಕು. ಹಿಂದೆ ಅಮಿತ್ ಶಾ ಅವರು ಒಂದ್ ರೂಲ್ಸ್ ಮಾಡಿದ್ರು, ಹಿಟ್ ಅಂಡ್ ರನ್ ಕೇಸಲ್ಲಿ 10 ವರ್ಷ ಜೈಲು 7 ಲಕ್ಷ ಫೈನು ಅಂತ. ಯಾರು ಬೇಕು ಅಂತ ಆಕ್ಸಿಡೆಂಟ್ ಗಳು ಮಾಡಲ್ಲ. ಟೈಮ್ ಅಲ್ಲಿ ಆಗುತ್ತೆ. ನಾವು ಹೋಗ್ಬಿಟ್ಟು ಒಬ್ಬನಿಗೆ ಗಾಡಿ ತಗೊಂಡೋಗಿ ಗುದ್ದಿದ್ರೆ ಅವನ್ ಜೀವನೂ ಹೋಗುತ್ತೆ, ನಮ್ ಜೀವನೂ ಹೋಗುತ್ತೆ. ಜೀವ ಎಲ್ಲಾರ್ದು ಒಂದೇನೆ. ಅದನ್ನು ಯಾರು ಕ್ವಶನ್ ಮಾಡಿಲ್ಲ. ಇವಾಗ ಇದನ್ನು ಯಾರು ಕ್ವಶನ್ ಮಾಡ್ತಾ ಇಲ್ಲ. ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ನಾಳೆ ದಿನ ಲಾರಿ ಡಿಪಾರ್ಟ್ಮೆಂಟ್ ಇವಾಗ್ಲೇ ಹತ್ಗೆಟ್ ಹೋಗೈತೆ. ನಾಳೆ ದಿನ ತಿನ್ನಕ್ ಅನ್ನ ಇರ್ಲಿ ಎಲ್ಲ ಮನೆ ಮಠಗಳು ಮಾಡ್ಕೋಬೇಕಾಯ್ತದೆ ಈ ಲಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ.
ಡೀಸೆಲ್ ರೇಟು ಟೋಲ್ ರೇಟು ಎಲ್ಲಾ ದಿನೇ ದಿನೇ ಜಾಸ್ತಿ ಆಗ್ತೈತೆ. ನಮ್ ಬಾಡಿಗೆಗಳು ಮಾತ್ರ ಜಾಸ್ತಿ ಐತಲ್ಲ, ಅದನ್ನು ಬಾಡಿಗೆಗಳು ಜಾಸ್ತಿ ಮಾಡಿದ್ರಿ ನಾವೇನಕ್ಕೆ ಟೆನೇಜ್ಗಳು ತುಂಬ್ಕೊಂಡು ಹುಡುಕ್ತಿವಿ. ಹಬ್ಬ ಮಾತಾಡಿದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡಲ್ಲ. ಪ್ರತಿಯೊಬ್ರು ಕೇಳ್ಬೇಕು, ಕ್ವಶನ್ ಮಾಡಿದ್ರೇನೆ ಪ್ರಾಬ್ಲಮ್ ಗಳೆಲ್ಲ ಸಾಲ್ವ್ ಆಗೋದು. ಎಲ್ಲಾರು ಕ್ವಶನ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇದೆಲ್ಲ ಇವತ್ತಿಗೆ ಮುಗಿಯಲ್ಲ. ನೋಡಿ, ಎಲ್ಲಾರು ಮಾತಾಡಿ. ವಿಡಿಯೋನ ಇಲ್ಲೇ ಮುಗ್ಸೋದ್ ಸಮಯ. ಸದ್ಯಕ್ಕೆ ಕೋಲಾರದಲ್ಲಿ ಇದೀವಿ. ತುಮಕೂರ್ಗೆ ಗಾಡಿ ಗಿಡಿ ಖಾಲಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.